ನಮಸ್ಕಾರ ಎಲ್ಲರಿಗೂ ವಿದ್ಯಾ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದೇ ಒಂದು ಕಪ್ ಉದ್ದಿನ ಬೇಳೆನಲ್ಲಿ 60 ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಜಿಲೇಬಿನ ಹೇಗೆ ಮಾಡೋದು ಮತ್ತು ಸುಲಭವಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಮಾಡ್ಬೋದು ಫ್ರೆಂಡ್ಸ್, ಏನು ಕಷ್ಟನೇ ಅನ್ಸೋದಿಲ್ಲ ಇದನ್ನ ಮಾಡಬೇಕಾದ್ರೆ. ಸೊ ಇನ್ನು ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಬರೋವಂಥ ಗಂಟೆನ ಬಡಿಯೋದನ್ನು ಮರಿಬೇಡಿ. ಈ ಇನ್ಸ್ಟೆಂಟ್ ಜಿಲೇಬಿ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಮೆಷರ್ಮೆಂಟ್ದು ಉದ್ದಿನಬೇಳೆನ ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡಿದ್ದೆ. ಇನ್ಸ್ಟೆಂಟಾಗಿ ಮಾಡೋದು ಅಂತಂದರೆ ತುಂಬ ಜನ ಮೈದಾನ ಯೂಸ್ ಮಾಡ್ತಾರೆ. ಮೈದಾ ಏನೂ ಬೇಕಾಗಲ್ಲ, ಇನ್ಸ್ಟೆಂಟಾಗಿ ನೀವು ಉದ್ದಿನಬೇಳೆನಲ್ಲೂ ಮಾಡ್ಬೋದು. ನಾನು ಅದೇ ಕಪ್ಪಲ್ಲೇ 1/4 ಭಾಗದಷ್ಟು ಅಕ್ಕಿನ ನೆನೆ ಹಾಕಿಟ್ಕೊಂಡಿದ್ದೀನಿ. ಇದು 1 ಅವರ್ ನೆಂದರೆ ಸಾಕು. ನೀವು ಯಾವುದಾದ್ರೂ ಅಕ್ಕಿನ ತೊಗೊಳ್ಳಿ, ನಾನಿಲ್ಲಿ ಸೊಸೈಟಿ ಅಕ್ಕಿನೇ ಬಳಸಿರೋ ಅಂಥದ್ದು. ಈಗ 2ರಲ್ಲೂ ನೆನೆಸಿರೋವಂಥ ನೀರನ್ನು ತೆಗೆದುಬಿಟ್ಟು ಇದನ್ನು ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ನೆನೆಸೋದಕ್ಕೆ ನಾವೇನು ಬಳಸ್ಕೊಂಡಿರ್ತೀವಿ ನೀರು, ಅದನ್ನು ಬಳಸೋಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಹುಳಿ ಅಂಶ ಇರುತ್ತೆ. ನಮಗೆ ತುಂಬ ಹುಳಿ ಬೇಡ ಇದಕ್ಕೆ. ಹಾಗೆ ಅಕ್ಕಿನಲ್ಲಿರುವಂಥ ನೀರನ್ನು ಬಸ್ದುಬಿಟ್ಟು ಇದನ್ನು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಈಗ ಇದನ್ನು ರುಬ್ಕೊಳ್ಬೇಕಾದ್ರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ತಾ ರುಬ್ಕೊಳ್ಳಿ. ನೋಡಿಕೊಂಡು ಬೇಕು ಅಂದರೆ ಮತ್ತೆ ಸೇರಿಸ್ಕೊಳ್ಬೋದು. ಈಗ ಇದು ಯಾವ ರೀತಿ ರುಬ್ಬಿರಬೇಕು ಅಂದರೆ ತುಂಬ ನೈಸಾಗಿ ರುಬ್ಬಿರಬೇಕು, ತರಿ ಆಗಿರಬಾರ್ದು. ನೋಡಿ, ನೈಸಾಗಿ ರುಬ್ಬಿದ್ದೀನಿ. ಮತ್ತು ಕನ್ಸಿಸ್ಟೆನ್ಸಿ ಬಂದು ತುಂಬ ಈಸಿ ಫ್ಲೋ ಆಗಿರಲ್ಲ. ಇದು ಫೋರ್ಸಾಗಿ ನಾವು ಕೆಳಗಡೆ ಹಾಕಿದ್ರೆ ಮಾತ್ರ ಬೀಳೋ ರೀತಿಯಲ್ಲಿ ಇರೋವಂಥ ಕನ್ಸಿಸ್ಟೆನ್ಸಿ ಇದು. ನೋಡಿ, ತಿಕ್ ಪೇಸ್ಟ್ ಅಂತಲೇ ಹೇಳ್ಬೋದು. ಈ ಪ್ರಮಾಣಕ್ಕೆ ಇದ್ದರೆ ಜಿಲೇಬಿ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿನ ಸೇರಿಸೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಜಿಲೇಬಿ ತುಂಬ ಚೆನ್ನಾಗಾಗುತ್ತೆ. ಈಗ ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ, ಕೇಸರಿ ದಳ, ಏಲಕ್ಕಿ ಮತ್ತು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಸದ್ಯಕ್ಕೆ ನನ್ನ ಹತ್ರ 1 ಕಪ್ಪಷ್ಟು ಸಕ್ಕರೆ ಮನೆಯಲ್ಲಿ ಇದ್ದಿದ್ದು, ಅದಕ್ಕೆ ನಾನು ಇಷ್ಟರಲ್ಲೇ ಇವಾಗ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನು ಸ್ವಲ್ಪ ನಾನು ಸೇರಿಸ್ಕೊಳ್ತೀನಿ, ಇದು ಸಾಕಾಗಲ್ಲ ಪೂರ್ತಿಯ ಜಿಲೇಬಿಗೆ. ಈಗ 1 ಕಪ್ಪಷ್ಟು ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಸೊ ನೀವೇನಾದರೂ ಒಟ್ಟಿಗೆ ಮಾಡ್ಕೊಳ್ಳೋದಾದರೆ 2 ಕಪ್ಪಷ್ಟು ಸಕ್ಕರೆ ಅಥವಾ 2.5 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಮಾಡ್ಕೊಳ್ಳಿ. ಪಾಕ ಸ್ವಲ್ಪ ಜಾಸ್ತಿ ಇದ್ರೇ ಒಳ್ಳೆಯದು, ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ. ನನ್ನ ಹತ್ರ ಕಮ್ಮಿ ಸಕ್ಕರೆ ಇರೋದ್ರಿಂದ ನಾನು ಇಷ್ಟೇ ಹಾಕ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಕೇಸರಿ ದಳನ ಹಾಕಿದ್ದೀನಿ. ಬಿಸಿ ಇರಬೇಕಾದ್ರೇ ಕೇಸರಿ ದಳ ಹಾಕೋದ್ರಿಂದ ಕಲರ್ ನೋಡಿ ತುಂಬ ಚೆನ್ನಾಗಿರುತ್ತೆ, ಬಿಟ್ಕೊಳ್ಳುತ್ತೆ. ಹಾಗೆ ಇದಕ್ಕೆ ನಿಂಬೆಹಣ್ಣನ್ನು ಸಹ ನಾನು ಹಾಕ್ಕೊಳ್ತೀನಿ. ನಿಂಬೆಹಣ್ಣು ರಸನಾದರೂ ಹಾಕೋಬೋದು, ಅಥವಾ ನಿಂಬೆಹಣ್ಣ ಹೀಗೆ ಸಿಪ್ಪೆ ಸಮೇತ ಸಹ ಹಾಕೋಬೋದು. ಈ ಸಿಪ್ಪೆ ಸಮೇತ ಹಾಕೋದ್ರಿಂದ ಪೂರ್ತಿ ಪಾಕ ರೆಡಿ ಆಗುತ್ತಲ್ಲ, ಅದಾದಮೇಲೆ ಈ ಸಿಪ್ಪೆನ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಸೇಮ್ ಲೆಮನ್ ಕ್ಯಾಂಡಿ ಥರನೇ ಟೇಸ್ಟ್ ಬರುತ್ತೆ. ಮತ್ತು ನಿಂಬೆಹಣ್ಣು ಹಾಕೋದ್ರಿಂದ ಸಕ್ಕರೆ ಎಲ್ಲ ಗಟ್ಟಿಯಾಗಿ ಆಗಿಬಿಡೋದಿಲ್ಲ, ಜಿಲೇಬಿ ಮೇಲೆ ಒಂಥರ ಸಕ್ಕರೆ ಥರ ನಿಂತ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇದನ್ನ ಹಾಕ್ಕೊಳ್ಳೋದು. ಹಾಗೆ ಇದಕ್ಕೆ ಏಲಕ್ಕಿನೂ ಸಹ ನಾನು ಹಾಕ್ಕೊಂಡಿದ್ದೀನಿ. ಈಗ ಪಾಕ ಯಾವ ಮಟ್ಟಿಗೆ ಇರಬೇಕು ಅಂತನ್ನೋದಾದರೆ, ನಾವು ಪಾಕನ 2 ಬೆರಳಲ್ಲಿ ಮುಟ್ಟಿದವಾಗ ಅಂಟಬೇಕು, ಇಲ್ಲಾಂದರೆ ಹತ್ರ 1 ಎಳೆ ಪಾಕಕ್ಕೆ ಬಂದ್ರೂ ನಡೆಯುತ್ತೆ. ನೋಡಿ, ಚೆನ್ನಾಗಿ ನೊರೆ ಬಂದಿದೆ. ಇವಾಗ ನೋಡಿ, ಈ ಮಟ್ಟಿಗೆ ಬಂದರೆ ಸರಿ ಹೋಗುತ್ತೆ, ಗಟ್ಟಿನೂ ಆಗಿದೆ. ಈಗ ನಾನು ಸಕ್ಕರೆ ಪಾಕದ ಆಫ್ ಮಾಡಿಕೊಂಡು, ನಾನು ಆಗಲೇ ಹೇಳಿದಂಗೆ ನನ್ನ ಹತ್ರ ಸಕ್ಕರೆ ಕಮ್ಮಿ ಇರೋದ್ರಿಂದ ನಾನು ಅರ್ಧಗೆ ಮಾತ್ರ ನಾನಿವಾಗ ಜಿಲೇಬಿ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ತೆಗೆದಿಟ್ಕೊಳ್ತೀನಿ. 2 ರೀಸನ್ ಇದೆ. ನನ್ನ ಹತ್ರ 2 ಕಲರ್ ಇರೋದ್ರಿಂದ 2 ಕಲರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು, ಒಂದು ಆರೆಂಜ್ ರೆಡ್ ಮತ್ತು ಲೆಮನ್ ಎಲ್ಲೋ ಇದೆ. ಯಾವುದಾದ್ರೂ ಕಲರ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಕಲರ್ ಇಲ್ದಿರೋನು ಸಹ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು 1/4 ಚಮಚದಷ್ಟು ಕಲರನ್ನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ. ಕಲರ್ ಈಸಿಯಾಗಿ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೀವು ಬೇಕಾಗಿದ್ದರೆ ಉದ್ದಿನಬೇಳೆ ಮತ್ತು ಅಕ್ಕಿ ರುಬ್ಕೊಳ್ಬೇಕಾದ್ರೇ ಸಹ ನೀವು ಇದು ಮಾಡ್ಕೋಬೋದು. ಈಗ ನೀವು ನೋಡ್ತಾ ಇರ್ಬೋದು, ಕಲರೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಿಕ್ಸಿನಲ್ಲಿ ಹಾಕಿ ರುಬ್ಬೋದ್ರಿಂದ ಈಸಿಯಾಗಿ ಎಲ್ಲ ಕಡೆಗೂ ಈವನ್ನಾಗಿ ಸ್ಪ್ರೆಡ್ ಆಗುತ್ತೆ ಕಲರ್ ಬಂದು. ನೋಡಿ, ಈಗ ಜಿಲೇಬಿನ ಮಾಡ್ಕೊಳ್ಳೋದಕ್ಕೆ ನಾನೊಂದು ಹಾಲಿನ ಕವರ್ನ ಯೂಸ್ ಮಾಡ್ಕೊಳ್ತೀನಿ. ನೀವು ಬೇಕಾಗಿದ್ದರೆ ಸಾಸ್ ಬಾಟಲ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ನಾವು ಲೇಡೀಸ್ ಅಂತೂ ಯಾವುದೂ ವೇಸ್ಟ್ ಮಾಡೋದಿಲ್ಲ. ಸಾಸ್ ಬಾಟಲ್ ಅಂತೂ ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ, ಸೊ ಹಾಲು ಕವರ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಾಲು ಕವರ್ ಮೇಲಿಂದ ನಾನು ಭಾಗನ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ವಾಶ್ ಸಹ ಆಗಿದೆ ಇದು. ಈಗ ಇದಕ್ಕೆ ಒಂದು 3/4 ಭಾಗದಷ್ಟಕ್ಕೆ ನಾವು ಏನು ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೀವಲ್ಲ, ಇದನ್ನು ನಾವು ಸೇರಿಸ್ಕೊಂಡು ಹೋಗೋಣ. ನೋಡಿ, ಇದನ್ನೀಗ ನಾನು 3/4 ಭಾಗದಷ್ಟಕ್ಕೆ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಟೈಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಕಟ್ಕೊಳ್ಳೋಣ.
ಲೂಸಾಗಿ ಆಚೆಗಡೆ ಎಲ್ಲ ಫ್ಲೋ ಆಗಬಾರ್ದು ಅಂತ ಅನ್ನೋದಕ್ಕೋಸ್ಕರ ಈಗ ತುದಿನಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು. ತುಂಬ ಕಮ್ಮಿ ಕಟ್ ಮಾಡ್ಕೊಳ್ಳಿ. ನೋಡಿ ಇಷ್ಟು ನಾನು ಕಟ್ ಮಾಡ್ಕೊಳ್ತಾ ಇರೋದು. ಈಗ ಕಟ್ ಮಾಡಿಕೊಂಡು ಒಂದು ಸತಿ ಟೆಸ್ಟ್ ಮಾಡ್ಕೊಳ್ಳಿ, ಈಸಿಯಾಗಿ ಒಂದೇ ಫ್ಲೋನಲ್ಲಿ ಬರ್ತಾ ಇದೆಯಾ ಅಂತ ಅಂದ್ಬಿಟ್ಟು. ನೋಡಿ ಶೇಪ್ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ, ಒಂದೇ ಫ್ಲೋನಲ್ಲಿ ಕಟ್ಟಾಗ್ದಿರ ಬರ್ತಾ ಇದೆಯಾ ಅಂತ ಅನ್ನೋದು ನೋಡ್ಕೊಳ್ಳಿ. ಸ್ವಲ್ಪ ಪುಷ್ ಮಾಡಿದ್ರೆ ಬರುತ್ತೆ. ಮೀನ್ ವೈಲ್ ಎಣ್ಣೆನೂ ನಾನು ಕಾಯೋಕ್ಕೆ ಇಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಇದಕ್ಕೆ ಜಿಲೇಬಿನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಚಕ್ಲಿ ಥರ ನಾವು ಹಾಕ್ಕೊಳ್ಬೇಕಾಗತ್ತೆ. ಒಂದೆರಡು ಸತಿ ನಿಮಗೆ ಕಷ್ಟ ಆಗ್ಬೋದು, ಆದರೆ ಮಾಡ್ತಾ ಮಾಡ್ತಾ ನಿಮಗೇ ತುಂಬ ಈಸಿಯಾಗಿ ಬಂದುಬಿಡುತ್ತೆ. ಫ್ಲೋ ಅಂತೂ ಕರೆಕ್ಟಾಗಿ ಬರುತ್ತೆ. ಈ ರೀತಿ ಜಿಲೇಬಿನ ಹಾಕಿದಾದ್ಮೇಲೆ ತಕ್ಷಣ ಅದು ಮೇಲಕ್ಕೆ ತೇಲ್ಕೊಂಡು ಬರುತ್ತೆ. ಫಸ್ಟ್ನೇದು ಯಾಕೆ ತೇಲಿಲ್ಲ ಅಂತಂದರೆ ಅದು ತಡಗೆ ಅಂಟ್ಕೊಂಡಿದೆ, ಸೈಡಕ್ಕೆ ಅಂಟ್ಕೊಂಡ್ಬಿಟ್ಟಿದೆ. ಸ್ವಲ್ಪ ಆದಮೇಲೆ ಅದನ್ನ ಜರುಗಿಸ್ತೀನಿ, ಅದು ಬಂದುಬಿಡುತ್ತೆ, ಏನು ತೊಂದರೆ ಆಗೋಲ್ಲ. ನೋಡಿ ಇನ್ನೊಂದು ಈ ಕಡೆಗೆ ಮಾಡ್ತಾಯಿದ್ದೀನಿ. ಧೈರ್ಯವಾಗಿ ಹಾಕ್ಕೊಂಡು ಹೋಗಿ. ಎಣ್ಣೆದು ಬಿಸಿ ನಿಮಗೆ ತಾಗ್ತಾ ಇದೆ ಅಂತಂದರೆ ಸ್ವಲ್ಪ ಮೇಲೆ ಇದನ್ನು ಇಟ್ಕೊಂಡು ನೀವು ಹಾಕ್ಕೊಂಡು ಹೋಗ್ಬೋದು. ಶೇಪ್ ಬಗ್ಗೆ ಮಾತ್ರ ಏನು ಯೋಚನೆ ಮಾಡಬೇಡಿ, ಹೇಗೆ ಬರುತ್ತೋ ಹಾಕಿ ಫಸ್ಟ್ ಹಾಕ್ಕೊಂಡು ಹೋಗಿ, ಆಮೇಲೆ ಅದು ಸರ್ಕಲ್ಲಾಗಿ ಕರೆಕ್ಟಾಗಿ ಬರುತ್ತೆ. ನೋಡಿ ನೀಟಾಗಿ ಚಕ್ಲಿ ಥರನೇ ಹಾಕ್ಕೊಂಡು ಹೋಗೋದು. ಹೀಗೆ ತುಂಬ ಅಂಟ್ಕೊಳ್ತಾ ಇತ್ತಾ ಒಂದಕ್ಕೊಂದು ಯೋಚನೆ ಮಾಡಬೇಡಿ. ಅದನ್ನು ಇನ್ನೊಂದು ಅರ್ಧ ನಿಮಿಷ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟೇ. ಕ್ರಿಸ್ಪಿ ಆಗಬೇಕು, ಎರಡೂ ಕಡೆಗೆ ನೀಟಾಗಿ ಕ್ರಿಸ್ಪಿಯಾಗಿ ಬೇಯಬೇಕು, ಅಷ್ಟೇ ಬೇಕಾಗಿರುತ್ತೋ ಇಲ್ಲಿ. ನೀವು ಇದನ್ನು ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿಲ್ಲ ಅಂತಂದರೆ ಸಕ್ಕರೆ ಪಾಕದಲ್ಲಿ ಹಾಕಿದವಾಗ ಇದು ತುಂಬ ಮೆತ್ತಗಾಗಿಬಿಡುತ್ತೆ, ಒಂಥರ ಪಿಚ್ಚ ಅನ್ನೋ ಥರ ಅನಿಸ್ಬಿಡುತ್ತೆ. ಆ ಥರ ಮಾಡ್ಕೊಬಾರ್ದು. ಅದಕ್ಕೆ ತುಂಬ ಚೆನ್ನಾಗಿ ಗರಿ ಆಗೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಚಿಕ್ಕದಾದರೆ ಚಿಕ್ಕದು ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ದೊಡ್ಡದಾಯಿತು ಅಂದರೆ ದೊಡ್ಡದು ಮಾಡ್ಕೊಳ್ಳಿ. ನೋಡಿಕೊಂಡು ನಿಮ್ಗೆ ಅನುಕೂಲ ಹೇಗಾಗುತ್ತೋ ಆ ರೀತಿಯಲ್ಲಿ ಶೇಪ್ಗಳನ್ನ ಮಾಡ್ಕೊಂಡು ಹೋಗಿ. ನೋಡಿ ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ನಾವು ಸ್ಟಾರ್ಟಿಂಗಲ್ಲಿ ಹಾಕಿದ್ದೆಲ್ಲ ಸ್ವಲ್ಪ ಚೆನ್ನಾಗಿ ಬಣ್ಣನೂ ಬದಲಾಗಿದೆ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅದು ಎಷ್ಟು ಕ್ರಿಸ್ಪಾಗಿ ಆಗಿದೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ತೋರಿಸ್ತೀನಿ, ಕ್ರಿಸ್ಪಾಗಿ ಆಗಿದೆ. ಮತ್ತು ಈ ಥರ ನೋಡಿದವಾಗ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಈ ಥರ ಚೆನ್ನಾಗಿ ಬೇಯಬೇಕು. ಉಲ್ಟಾ ಮಾಡ್ಕೊಳ್ಳಿ, ಎರಡೂ ಕಡೆಗೆ ಚೆನ್ನಾಗಿ ಗರಿಯಾಗಿ ಬೇಯಿಸ್ಕೊಳ್ಳಿ. ನೀವು ಇನ್ನೊಂದು ಗಮನದಲ್ಲಿ ಏನು ಇಟ್ಕೊಳ್ಬೇಕು ಅಂತಂದರೆ, ಈ ಥರದ ಅಗಲದ ಬಾಣಲಿ ಅಥವಾ ಪ್ಯಾನನ್ನು ನೀವು ಯೂಸ್ ಮಾಡಬೇಕು. ಡೀಪ್ ಇರೋವಂಥ ಬಾಣಲಿ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅಂದರೆ ನೋಡಿ ಈ ಥರದ ಬಾಣಲಿನ ಯೂಸ್ ಮಾಡಬೇಡಿ. ಯಾಕೆಂದರೆ ಇಲ್ಲೇನಾಗುತ್ತೆ, ನಾವು ಜಿಲೇಬಿನ ಹಾಕಿದವಾಗ ನಮಗೆ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಅಥವಾ ಒಂದೇ ಶೇಪಲ್ಲಿ ಬರೋದಿಲ್ಲ. ಟಕ್ಕಂತ ಅದು ಒಳಗಡೆ ಹೋಗಿಬಿಡುತ್ತೆ. ನಮಗೆ ಈಸಿಯಾಗಿ ಒಂದೇ ಫ್ಲೋನಲ್ಲಿ ಜಿಲೇಬಿನ ಹಾಕೋಕ್ಕಾಗಲ್ಲ. ನಾವೊಂದು ಊಹೆನಲ್ಲಿ ಹಾಕ್ಕೊಂಡು ಹೋಗೋ ಥರ ಆಗುತ್ತೆ. ಅದಕ್ಕೆ ಈ ಥರದ ಪ್ಯಾನ್ಗಳನ್ನ ಅಥವಾ ಬಾಣಲಿನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ತುಂಬ ಜಾಸ್ತಿ ಎಣ್ಣೆ ಇಟ್ಬಿಟ್ಟು ಏನಾನ ಇದ್ರಲ್ಲಿ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಬರೋದೇ ಇಲ್ಲ. ಇಲ್ಲಿ ಆ ಥರ ತೊಂದರೆ ಆಗೋದಿಲ್ಲ. ಈ ಥರ ಅಗಲವಾದಂಥ ಪ್ಯಾನ್ನಲ್ಲಿ ಆ ಥರ ತೊಂದರೆ ಆಗೋದಿಲ್ಲ, ನೀಟಾಗಿ ಬರುತ್ತೆ. ಈಗ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಬಿಸಿ ಇರಬೇಕಾದ್ರೇ ನಾವು ಇದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಬೇಕು. ನೆನಪಿರಲಿ, ಸಕ್ಕರೆ ಪಾಕನೂ ಸಹ ಬಿಸಿ ಇರಬೇಕು. ನಾನು ಈಗಷ್ಟೇ ಮಾಡ್ಕೊಂಡಿದ್ದರಿಂದ ಇದೂ ಬಿಸಿ ಇದೆ ಮತ್ತು ಜಿಲೇಬಿನೂ ಬಿಸಿ ಇದೆ. ಈ ಥರ ಇದ್ದಾವಾಗ ಸಕ್ಕರೆ ಚೆನ್ನಾಗಿ ಜಿಲೇಬಿನಲ್ಲಿ ಹೀರ್ಕೊಳ್ಳುತ್ತೆ. ಇನ್ ಕೇಸ್ ನೀವೇನಾದರೂ ಸಕ್ಕರೆ ಪಾಕನ ತುಂಬ ಬೇಗ ಮಾಡಿಟ್ಕೊಂಡು ಅದು ಆರೋಗಿದೆ ಅಂತಂದರೆ ಅದನ್ನು ಅರ್ಧ ನಿಮಿಷ ಅಥವಾ 1 ನಿಮಿಷ ಹಂಗೆ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ಆಮೇಲೆ ಇದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರೋವಂಥ ಜಿಲೇಬಿನ ನೀವು ಸಕ್ಕರೆ ಪಾಕಕ್ಕೆ ಹಾಕೋಬೋದು. ಎಲ್ಲನೂ ಒಟ್ಟಿಗೆ ಹಾಕೋಕ್ಕೆ ಹೋಗಬೇಡಿ. ಯಾವುದು ಕ್ರಿಸ್ಪಿಯಾಗಿ ಬೆಂದಿದೆಯೋ ಅದನ್ನು ಮಾತ್ರ ನೋಡಿಕೊಂಡು ನೀವು ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಬೆಂದಿಲ್ದಿರ ಇರೋದನ್ನು ಸ್ವಲ್ಪ ಹೊತ್ತು ಟೈಮ್ ಕೊಡಿ. ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದ್ದಾದಮೇಲೆ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ ಅಷ್ಟೇ. ಮತ್ತು ನೀವು ಸೆಕೆಂಡ್ ಬ್ಯಾಚ್ ಮಾಡ್ಕೊಳ್ಳೋವರೆಗೂ ಈ ಜಿಲೇಬಿನ ಸಕ್ಕರೆ ಪಾಕದಲ್ಲೇ ಚೆನ್ನಾಗಿ ಸಕ್ಕರೆನ ಹೀರ್ಕೊಳ್ಳೋದಕ್ಕೆ ಬಿಟ್ಬಿಡಿ. ಬಿಸಿ ಇರಬೇಕಾದ್ರೆ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗತ್ತೆ ನೋಡಿ. ಆಮೇಲೆ ನೀವು ಸೆಕೆಂಡ್ ಬ್ಯಾಚ್ದಾಗಿದ್ದಾದಮೇಲೆ ನೀವು ಒಂದೊಂದೇ ಇದಕ್ಕೆ ಹಾಕೋಬೋದು. ತುಂಬ ಜಾಸ್ತಿ ಸಕ್ಕರೆ ಪಾಕ ಏನಾದರೂ ಇತ್ತು ಅಂತಂದರೆ ನೀವು ಉಲ್ಟಾ ಮಾಡಿ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ನನ್ನ ಹತ್ರ ಕಮ್ಮಿ ಇರೋದ್ರಿಂದ ನಾನು ನೋಡಿ ಈ ಉಲ್ಟಾ ಮಾಡಿ ಆಮೇಲೆ ಇದನ್ನು ಸೋಕ್ ಮಾಡಿ ಬಿಟ್ಟಿದ್ದೆ. ಚೆನ್ನಾಗಿ ಹೀರ್ಕೊಂಡಿದೆ ಇದು. ಈಗ ಇದನ್ನೆಲ್ಲ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕೆಲವೊಂದು ಶೇಪ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಟೇಸ್ಟ್ಗಂತೂ ಏನೂ ಕಮ್ಮಿ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.
ಈಗ ನೋಡಿ ಎಲ್ಲ ಡೀಪ್ ಫ್ರೈ ಮಾಡಿ ಸಕ್ಕರೆ ಪಾಕದಲ್ಲಿ ಸೋಕ್ ಮಾಡಿ ಇಟ್ಟಿದಂಥ ಜಿಲೇಬಿ ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ, ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಮತ್ತು ಜ್ಯೂಸಿಯಾಗಿ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ ನೀವು. ನಿಮ್ಗೆ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ದಯವಿಟ್ಟು ಒಂದು ಲೈಕ್ ಕೊಡಿ. ನನಗೂ ಗೊತ್ತಾಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ಬಿಟ್ಟು. ಇದೇ ಥರ ಇನ್ನೂ ಮುಂದೆ ತುಂಬ ಒಳ್ಳೊಳ್ಳೆ ರೆಸಿಪಿಗಳನ್ನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ನನಗೆ ಸಹಾಯ ಆಗುತ್ತೆ. ಮತ್ತು ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಈ ಒಂದು ಕ್ಲಿಪ್ ಬಂದು ನಾನು ಮತ್ತೆ ನಾ ತೊಗೊಂಬಂದು ಪಾಕ ಮಾಡಿ ಉಳಿದಿದ್ದಂಥ ಹಿಟ್ಟಲ್ಲಿ ಮಾಡಿರೋವಂಥ ಜಿಲೇಬಿಗಳಿದು. ಸೊ ಒಟ್ಟಾರೆಯಾಗಿ ನನಗೆ 1 ಕಪ್ ಉದ್ದಿನಬೇಳೆನಲ್ಲಿ 60 ಜಿಲೇಬಿಗಳು ಆಗಿತ್ತು. ಮಧ್ಯೆ ಮಧ್ಯೆ ಒಂದಷ್ಟು ಖಾಲಿನೂ ಆಗಿತ್ತು, ಅದನ್ನೆಲ್ಲ ನಾನು ಲೆಕ್ಕನ ಮಾಡಲಿಲ್ಲ. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.